2023ನೇ ಸಾಲಿನ ಕರ್ನಾಟಕ ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ನಿಷೇಧ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮೆಲ್ಲರಿಗೆ ಈಗಾಗಲೇ ಗೊತ್ತಿರುವ ಹಾಗೆ ನ್ಯಾಯವಾದಿಗಳ ಮೇಲೆ ಅಲ್ಲಲ್ಲಿ ಭಾಳ ಘಟನೆಗಳು ನಡೆದು ಈ ಘಟನೆಗಳು ಇನ್ನು ಮುಂದೆ ನಡಿಬಾರ್ದು ಅನ್ನುವಂಥ ಉದ್ದೇಶ ಹಾಗೂ ಅವ್ರಿಗೆ ಒಂದು ರೀತಿಯ ಸಾಮಾಜಿಕವಾಗಿರ್ತಕ್ಕಂಥ ಹಾಗೂ ಅವರ ಆ ಪವಿತ್ರ ವೃತ್ತಿ ಏನಿದೆ ಆ ವೃತ್ತಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನಮಗೆಲ್ಲರಿಗೂ ಗೊತ್ತಿರುವುದು ಈ ವಕೀಲರು ದೇ ಆರ್ ಲಾ ಆಫೀಸರ್ಸ್. ಕಾನೂನಿನಂತೆ ನಡೆಯೋದನ್ನು, ಕಾನೂನಿನ ಹೋರಾಟವನ್ನು ಬಲ ನೀಡಬೇಕಾದದ್ದು ನಮ್ಮೆಲ್ಲರದ್ದು ಕರ್ತವ್ಯ. ಆ ಹಿನ್ನೆಲೆಯೊಳಗೆ ನಾವು ಅವ್ರಿಗೆ ರಕ್ಷಣೆ ಕೊಡೋದಕ್ಕೆ ಈ ಒಂದು ಕಾನೂನನ್ನು ತಂದಿದ್ದೇವೆ. ಈ ಕಾನೂನಿನೊಳಗೆ ಹಲವಾರು ಅಭಿಪ್ರಾಯಗಳು, ಇದರ ದುರುಪಯೋಗ ಆಗಿಬಿಡ್ಬೋದಾ ಏನೋ, ಆದರೆ ಆ ದುರುಪಯೋಗ ಆಗೋದನ್ನು ಅವಕಾಶ ಕೊಡದ ರೀತಿಯೊಳಗೆ ವಿ ಹ್ಯಾವ್ ಡಿಫೈನ್ಡ್ ವಾಟ್ ಈಸ್ ವೈಲೆನ್ಸ್. ಒಬ್ಬ ವಕೀಲರು ಎಲ್ಲೇ ಒಂದು ಕಡೆ ಏನೋ ಮಾಡಿದಾಗ ಅವ್ರ ಮೇಲೆ ಹಲ್ಲೆ ಆಯ್ತು ಅಂದರೆ ಈ ಕಾನೂನು ತಕ್ಷಣ ಲಾಗೂ ಆಗೋದಿಲ್ಲ. ಅವರು ಈ ಕಾನೂನನ್ವಯ ರಕ್ಷಣೆ ಪಡೆಯೋದು ಯಾವಾಗ ಅವ್ರದ್ದು ಆ ಪರ್ಟಿಕ್ಯುಲರ್ ಕೇಸ್ ಅಥವಾ ಪರ್ಟಿಕ್ಯುಲರ್ ಅಕ್ಯೂಸ್ಡ್ ಆರ್ ಎ ಲಿಟಿಗಂಟ್ is concerned with the advocate, and if he has a case with him, then the question of invoking this law's provision comes into force. ಆ ಹಿನ್ನೆಲೆಯೊಳಗೆ ನಾವು ಏನು ಭಾಳ ಜನರದು ಅಭಿಪ್ರಾಯ ಇತ್ತು, ಇದು ದುರುಪಯೋಗ ಆಗ್ಬೋದು ಅಂಥೇಳಿ, ಆ ದುರುಪಯೋಗ ಆಗದೇ ಇರುವಾಗ ನೋಡಿದ್ದೀವಿ. ಆಮೇಲೆ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ಗಳಾಗಲಿ ಅಧ್ಯಕ್ಷರೇ ಮೇಲಿನ ಮೇಲೆ ಹೇಳಿದ್ದಾವೆ. ನಾನೊಂದು ಈ ಸುಪ್ರೀಂ ಕೋರ್ಟ್ನ ಒಂದು ಜಜ್ಮೆಂಟನ್ನು ಸಹಿತ ಇಲ್ಲಿ ಕೋಟ್ ಮಾಡೋದಕ್ಕೆ ಬಯಸ್ತೀನಿ. ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಅಬ್ಸರ್ವ್ಡ್ that indeed the bar is an extension of the system of justice. An advocate is an officer of court. He is master of an expertise, but more than that, accountable to the court and governed by a high court professional ethics. The success of judicial process often depends on the service of a legal practitioner. Further, the Honorable Apex Court in one Sharma versus High Court of Punjab, they say that advocates are officers of the court and they were the essential part of justice system, and with them the justice system will work with full potential to uphold justice and rights of the citizens. These are all the observations made by Honorable Supreme Court. ಆದ್ದರಿಂದ ನಾವು ಭಾರತೀಯ ನ್ಯಾಯ ವಿತರಣಾ ವ್ಯವಸ್ಥೆಯೊಳಗೆ ಈ ಪೊಲೀಸರು ನ್ಯಾಯಾಂಗದಂತೆ ವಕೀಲರು ಕೂಡ ಪ್ರಮುಖವಾಗಿರ್ತಕ್ಕಂಥ ಅಂಶ. ಆ ಹಿನ್ನೆಲೆಯೊಳಗೆ ನಾವು ವಕೀಲರ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯ. ಈ ನಮ್ಮ ನ್ಯಾಯದಾನ ವ್ಯವಸ್ಥೆಯನ್ನು ಇನ್ನೂ ಬಲಗೊಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕೋರ್ಟ್ ಆಫೀಸರ್ಸ್ ಆಗಿರ್ತಕ್ಕಂಥ ನ್ಯಾಯವಾದಿಗಳಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥ ಕಾರಣದಿಂದ ಈ ಬಿಲ್ಲನ್ನು ತಂದಿದ್ದೇವೆ. ಇದನ್ನು ದಯಮಾಡಿ ಸದನ ಒಪ್ಪಬೇಕು ಅಂತ ಕೇಳ್ತೇನೆ.